ಏನಾಯ್ತು? ಯಾಕೋ ಒಂಥರ ಇದೆಯಾ? ಇತ್ತೀಚೆಗಂತೂ ಸೀತಾ ಸಣ್ಣ ಸಣ್ಣ ವಿಷಯಕ್ಕೂ ಎದುರ್ಕೋತಾ ಇದೆ. ಲೈಕ್ ಕಿಟಕಿ ಹತ್ರ ಯಾವುದೋ ಶ್ಯಾಡೋ ಪಾಸ್ ಆಗಿದ್ದಕ್ಕೆ ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಮೇಲಿಂದ ಈ ಸತ್ಯ ಚಿಕ್ಕಪ್ಪ ಬೇರೆ ಇಲ್ದೇ ಇರೋದೆಲ್ಲ ಅವ್ರ ತಲೆಗೆ ತುಂಬಿಟ್ಟಿದ್ದಾರೆ. ಮಗ, ಸತ್ಯ ಚಿಕ್ಕಪ್ಪ ಇಲ್ದೇ ಇರೋದನ್ನ ಹೇಳ್ತಿದ್ದಾರೆ ಅಂತ ಹೇಗೋ ಹೇಳ್ತೀಯ? ನನಗನ್ಸುತ್ತೆ ಸತ್ಯ ಚಿಕ್ಕಪ್ಪ ಕುಡ್ದು ಮಾತಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಏನೇ ಮಾತಾಡಿದ್ರು ಕೂಡ ಬೆಲೆ ಕೊಡದೇ ಇರೋದು ನಮ್ಮ ತಪ್ಪು. ಅವ್ರು ಒಂದೇ ವಿಷಯನ ಪದೇ ಪದೇ ಹೇಳ್ತಿದ್ದಾರೆ ಅಂತಂದ್ರೆ ಅದಕ್ಕೊಂದು ಆಧಾರ ಇದ್ದೇ ಇರುತ್ತಲ್ವಾ? ನಾವೇ ವಿಷಯದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿರೋದು ಒಳ್ಳೇದು. ಅಪ್ಪ ಮಾರಾಯ, ಬಂದು ನಿನಗೆ ಹೇಳಿದ್ನಲ್ಲೋ ಮೊದಲೇ ನೀನು ಸೀತಾ ಸೆಕೆಂಡ್ ವರ್ಷನ್. ಅವ್ರು ಎದುರ್ಕೋತಾರೆ, ನೀ ಇಲ್ದಿರೋ ಮಿಸ್ಟ್ರಿನೆಲ್ಲ ಇಮ್ಯಾಜಿನ್ ಮಾಡ್ಕೊಂತೀಯ. ನೋಡಪ್ಪ ಡಿಟೆಕ್ಟಿವ್ ಅಶೋಕ, ಮೊದಲೇ ಅವ್ರು ಎದುರ್ಕೊಂಡಿದ್ದಾರೆ. ಸಾಧ್ಯವಾದ್ರೆ ಧೈರ್ಯ ತುಂಬಿ ಅವ್ರ ಭಯನ ಕಡಿಮೆ ಮಾಡಕ್ ನೋಡು. ಇಲ್ದೇ ಇರೋದೆಲ್ಲ ಅವ್ರ ತಲೆಗೆ ತುಂಬಿ ಅಥವಾ ನಮ್ಮ ಬಿಡ ಕೈ ಮುಗಿತೀನಿ. ಆಯ್ತಪ್ಪ, ಈಗ ನಾಳೆ ಏನು ಪ್ರೋಗ್ರಾಮು ಅದನ್ನ ಹೇಳ್ತೀನಿ. ನಾಳೆ ಸೀತಾ ಬರ್ಡೇ ಕಣೋ, ಸಣ್ಣ ಸೆಲೆಬ್ರೇಷನ್, ಕೇಕ್ ಕಟಿಂಗ್ ಎಲ್ಲ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸಿಹಿನ ಅಡಾಪ್ಟ್ ಮಾಡ್ಕೊಳ್ಳೋ ಪೇಪರ್ಸ್ಗೆ ಸೈನ್ ಮಾಡ್ಬೇಕು. ಲಾಯರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಆಗಲಿ ಮಗ, ಎಲ್ಲ ಒಳ್ಳೇದೇ ಆಗಲಿ. ಒಳ್ಳೇದು ಕೆಟ್ಟದೆಲ್ಲ ತಾನೇ ಇದೆ. ನಾವು ಗಮನಿಸಲಿಲ್ಲ ಅಂತಂದ್ರೆ ಯಾವುದು ಕಾಣಲ್ಲ. ಗಮನಿಸಿದಾಗ ಮಾತ್ರ ಅನುಭವಕ್ಕೆ ಬರೋದು. ಯಾಕೋ ಹೀಗೆ ಮಾತಾಡ್ತಿದ್ಯಾ? ಡಿಟೆಕ್ಟಿವ್ ಅಶೋಕ ಅಲ್ವೇನಪ್ಪ, ಇವನ ಮಾತುಗಳು ಹೀಗೆ ಇರುತ್ತೆ, ಕಿವಿ ಮೇಲೆ ಹಾಕು ಅಷ್ಟೇ. ಡಿಟೆಕ್ಟಿವ್ ಅಶೋಕ್ ಅವರೇ, ಟೈಮ್ ಮುಗೀತು, ನಾ ಮಲ್ಕೋತೀನಿ. ಗುಡ್ ನೈಟ್ ಮಗ. ಶುಭರಾತ್ರಿ. ಸೀತಾನೇ ಭಯ ಪಡ್ತಾ ಇದ್ದಾಳೆ ಅಂತಂದ್ರೆ ಅದು ಸುಮ್ಮನೆ ಅಂತೂ ಆಗಿರಲ್ಲ. ಸತ್ಯ ಚಿಕ್ಕಪ್ಪನೂ ಸುಮ್ಮನೆ ಹೇಳಿರಲ್ಲ. ಸಿಹಿನ ದತ್ತು ಪಡೆಯೋ ವಿಷಯದಲ್ಲಿ ಈ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ನಾಳೆ ಏನು ಎಡವಟ್ಟು ಆಗದೆ ಇದ್ರೆ ಸಾಕು. ಇವತ್ತು ಸ್ವಲ್ಪ ಜಸ್ಟ್ ಮಿಸ್ಸಲ್ಲಿ ಎಸ್ಕೇಪ್ ಆಗ್ಬಿಟ್ಟ ಕಣ. ಅವನೇನಾದ್ರೂ ಇವತ್ತು ಕೈಗೆ ಸಿಕ್ಕಿದ್ದಿದ್ರೆ ಅವನ ಕತೆನ ಮುಗಿಸ್ಬಿಡ್ತಾ ಇದ್ದೆ. ಹೌದು ಗುರು, ಪಕ್ಕ ಅವ್ನ್ ಸಿಕ್ಕಿದ್ರೆ ಅವನ್ ಕತೆ ಮುಗಿಸ್ತಿದ್ವಿ. ಹೇಯ್, ಭಾರ್ಗವಿ ಮೇಡಮ್ ಫೋನ್ ಮಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿರ್ರಿ. ನಮಸ್ಕಾರ ಮೇಡಮ್. ರುದ್ರಪ್ರತಾಪ್ ಎಲ್ಲಿ? ಅವ್ರು ಯಾಕೆ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ? ಬಾಸು ಹಾಗೆಲ್ಲ ಫೋನ್ ರಿಸೀವ್ ಮಾಡಲ್ಲ ಮೇಡಮ್. ಅದೇನಿದೆ ನಮ್ಗೆ ಹೇಳಿ. ನಿಮ್ ಬಾಸ್ ಅನ್ಸ್ಕೊಂಡವನ್ಗೆ ವಿಷಯ ಎಲ್ಲ ತಿಳಿಸಿದೀನಿ. ನಾನು ಪರ್ಮಿಷನ್ ಕೊಟ್ಟ ತಕ್ಷಣ ಕೆಲಸ ಮುಗಿಬೇಕು. ಆದ್ರೆ ಎಲ್ಲಿ ಆ ನಿಮ್ ಬಾಸು ಫೋನೇ ರಿಸೀವ್ ಮಾಡ್ತಾ ಇಲ್ವಲ್ಲ? ಬಾಸು ನಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೀತಾ ಬರ್ತ್ಡೇ ಸೆಲೆಬ್ರೇಷನ್ ಮುಗಿತಿದ ಹಾಗೆ ಲಾಯರ್ ಆಫೀಸ್ಗೆ ಹೋಗ್ತಾರೆ. ಆ ಮಗುನ ದತ್ತು ತಗೊಳ್ಳೋ ಕೆಲಸ ಆಗ್ಬಾರ್ದು ಅಷ್ಟೇ ಅಲ್ವಾ ಮೇಡಮ್? ನೀವು ಫೋನ್ ಮಾಡಿ ಎಸ್ ಅಂತಿದಾಗೆ ನಾವಿಲ್ಲಿ ನಮ್ಮ ಕೆಲಸ ಮಾಡಿ ಮುಗಿಸ್ಬೇಕು ಅಲ್ವಾ ಮೇಡಮ್? ನಾವು ರೆಡಿ ಇದೀವಿ. ನಮ್ಮ RP ಬಾಸು ನಮ್ಮನ್ನೆಲ್ಲ ಟ್ರೈನ್ ಅಪ್ ಮಾಡಿದ್ದಾರೆ. ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಿಮ್ಮ ಫೋನಿಗೆ ಸಿಗ್ತಾ ಇಲ್ಲ ಅಷ್ಟೇ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬಂದ್ಬಿಡ್ತಾರೆ. ನಾನು ಹೇಳಿದ ಕೆಲಸ ನೀಟಾಗಿ ಆಗ್ಲಿಲ್ಲ ಅಂದ್ರೆ ಡೋಂಟ್ ವೆರಿ ಮೇಡಮ್, ನಿಮ್ಮ ಕೆಲಸ ಪಕ್ಕಾ ಆಗುತ್ತೆ. ವಾವ್ ಅಶೋಕ್, ಸುಮಾರು ದಿನದಿಂದ ಡಯಟ್ ಮಾಡಿ ಮಾಡಿ ನಂಗಂತೂ ಸಾಕಾಗೋಗಿದೆ. ಕೇಕ್ ನೋಡಿದ್ರೆ ಫುಲ್ಲು ಟೆಂಪ್ಟಿಂಗು. ಸೀತಾ ಎಲ್ಲೇ ಇದೆಯಾ? ಬೇಗ ಬಂದು ಕೇಕ್ ಕಟ್ ಮಾಡು. ಅನಿ, ಸೀತಾ ಬರ್ತ್ಡೇ ಆಗಿರೋದಕ್ಕೆ ಅಟ್ಲೀಸ್ಟ್ ಸೀತಾ ಬರೋದಕ್ಕೋಸ್ಕರ ವೇಟ್ ಮಾಡ್ತಿದ್ದಾಳೆ. ನನ್ನ ಬರ್ತ್ಡೇ ಆಗಿದ್ದಿದ್ರೆ ಒಂಚೂರು ಟೇಸ್ಟ್ ಮಾಡೋಕ್ಕೂ ಕೊಡ್ದೇನೆ ಪೂರ್ತಿ ಕೇಕ್ ಇವಳೆ ತಿಂದಿರೋಳು. ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮ ಪ್ರಿಯಾ ಆಂಟಿ ಎಷ್ಟು ದೊಡ್ಡ ಬ್ಯಾಟ್ಸ್ಮನ್ ಅಂತ? ಬಂದ್ರಲ್ಲ, ವೆಲ್ಕಮ್ ವೆಲ್ಕಮ್ ಬರ್ಡೇ ಗರ್ಲ್ಗೆ. ಹ್ಯಾಪಿ ಬರ್ಡೇ ಸೀತಾ. ಮನೆ ಸೊಸೆ ಮಾತ್ರ ಅಲ್ಲ, ನನ್ನ ಫ್ರೆಂಡ್ ಕೂಡ. ಇವಾಗ್ಲೂ ಹೀಗೆ ನಗ್ನಗ್ತಾ ಇರು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಅಬ್ಬಬ್ಬಾ, ಏನೇ ಒಳ್ಳೆ ನಿನ್ ಬರ್ಡೇ ಅನ್ನೋ ತರ ರೆಡಿ ಆಗ್ಬಿಟ್ಟಿದ್ಯಾ. ಮುದ್ದಾಗಿ ಕಾಣಿಸ್ತಿದ್ಯಾ. ನಿನ್ಗೆ ಯಾರ ಕಣ್ಣು ಬೀಳ್ದಿರ ಇಲ್ಲಿ. ಥ್ಯಾಂಕ್ ಯು ಕ್ಯೂಟಕ್ಕ.
ಸೀತಾ ಹ್ಯಾಪಿ ಬರ್ತ್ಡೇ ಡಿಯರ್ ಬೆಸ್ಟಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಹ್ಯಾಪಿ ಬರ್ಡೇ ಸೀತಾ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಕ್ಕೆ. ಥ್ಯಾಂಕ್ ಯು. ಇದೀರಾ ಮಾಡಿದ್ದು? ನಾನೇ ಮಾಡಿದೆ. ಸೋ ಕ್ಯೂಟ್. ಸೀತಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಣಮ್ಮ. ಎಲ್ಲ ಒಳ್ಳೇದಾಗಿ. ಕ್ರಿಕೆಟ್ ಅಂಕಲ್ ಲಾಯರ್ ಆಫೀಸ್ಗೆ ಹೋಗಿ ಸೈನ್ ಹಾಕೋದು ಇಷ್ಟೇ ಬಾಕಿ, ಈಗ ಆಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ ಇದ್ರು. ಇದನ್ನ ಯಾರ ಹತ್ರ ಹೇಳ್ತಾ ಇದ್ರು ಪುಟ? ಗೊತ್ತಿಲ್ಲ ಸೀತಮ್ಮ, ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರು. ಥ್ಯಾಂಕ್ ಯು ಮಾವ. ಬಾವ, ನೀವ್ ಅಕ್ಕನ್ ಕರೀರಿ, ನಾನ್ ಮಾವಯ್ಯನ್ ಕರಿತೀನಿ. ಕೇಕ್ ಕಟ್ ಮಾಡ್ಸೋಣ. ಹಾ ಚಿಕ್ಕಿ, ಪ್ಲಾನಲ್ಲಿ ಒಂದು ಸಣ್ಣ ಚೇಂಜ್ ಇದೆ. ಇನ್ನು ಪ್ಲಾನಲ್ಲಿ ಚೇಂಜಸ್ ಇದೆಯಾ? ಏನೋ ರಾಮ ಅದು? ಹಾ, ನಾವು ಹೊರಗಡೆ ಹೋಗ್ತಿದ್ದೀವಿ, ಸ್ವಲ್ಪ ಕೆಲಸ ಇದೆ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಆ ಕೆಲಸ ಮುಗಿಸ್ಕೊಂಡು ಬಂದು ಸೆಲೆಬ್ರೇಷನ್ಸ್ ಇಟ್ಕೊಳ್ಳೋಣ. ಅದಕ್ಕೆ ನೀವ್ ಕೇಕ್ ಕಟ್ ಮಾಡಲ್ವಾ? ಇಲ್ಲ ಪುಟ, ಆ ಕೆಲಸ ಮುಗಿಸ್ಕೊಂಡು ಬಂದು ಕೇಕ್ ಕಟ್ ಮಾಡೋಣ. ಓಕೆ ಅಶೋಕ,